ಕನ್ನಡದಲ್ಲಿ ಸೈನ್ಸ್ ಫಿಕ್ಷನ್ ಜೊತೆ ಆಟ ಆಡುವಂತ ಡೈರೆಕ್ಟರ್ಗಳು ತುಂಬಾ ಕಡಿಮೆ. ಲಾಸ್ಟ್ ಟೈಮ್ ನೋಡಿದಂತ ಬ್ಲಿಂಕ್ ಸ್ಟೋರಿ ಡೈರೆಕ್ಷನ್ ವಾಹ್. ಇದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೇ ತರ ಸೈನ್ಸ್ ಜೊತೆ ಫ್ರಿಕ್ಷನ್ ಆಗಿ ಆಟ ಆಡೋದಕ್ಕೆ ಅಂತ ಈಗೊಂದ್ ಸಿನಿಮಾ ಬಂದಿದೆ, ಕಾಡು ಮಳೆ. ಈ ಸಿನಿಮಾದ ಬಗ್ಗೆ ಅರಿವೇ ಇರ್ಲಿಲ್ಲ ನನಗೆ. ಸಿನಿಮಾ ಟೀಮ್ ಅವರು ಇಂಟ್ರೊಡ್ಯೂಸ್ ಮಾಡಿದಾಗ ಟ್ರೈಲರ್ ನ ದಿಲ್ ಖುಷ್, ಮೈಂಡ್ ಬ್ಲೋಯಿಂಗ್, ಎಕ್ಸ್ಟ್ರಾರ್ಡಿನರಿ ಎಲ್ಲ ಗೂಸ್ ಬಂಪ್ಸ್ ಗಳು ಎಲ್ಲಾ ಕಡೆ ಬಂದ್ಬಿಟ್ಟಿದ್ವಪ್ಪ. ಆ ಲೆವೆಲ್ ಇತ್ತು ಟ್ರೈಲರ್ ಕಟ್ಟು. ಈ ವಾರ ತುಂಬಾ ಸಿನಿಮಾಗಳು ರಿಲೀಸ್ ಆಗಿದಾವೆ. ಮೊದಲನೇದು ಇದೇ ಸಿನಿಮಾ ನೋಡ್ಬೇಕು ಯಾವ ರೀತಿ ಇರಬಹುದು ಅಂತ ಕ್ಯೂರಿಯಾಸಿಟಿ ಮೇಲೆ ಹೋದ್ರೆ ಡೆಫಿನೆಟ್ಲಿ ನಿಮ್ಮನ್ನ ಬೇಜಾರಂತೂ ಮಾಡಲ್ಲಪ್ಪ, ಮಾಡದೇ ಇಲ್ಲ. ಸ್ಟೋರಿ ವಿಷಯದಲ್ಲಿ ಡೈರೆಕ್ಷನ್, ಸೌಂಡ್ ಡಿಸೈನಿಂಗ್, ಸ್ಕ್ರೀನ್ ಪ್ಲೇ, ಕಲರ್ ಗ್ರೇಡಿಂಗ್ ವಾಹ್. ನಮ್ಮಲ್ಲಿರುವಂತ ಆಡಿಯನ್ಸ್ ಗಳು ಹೊಸ ಆಕ್ಟರ್ ಗಳನ್ನ ಆ ಲೆವೆಲ್ ಅಲ್ಲಿ ಟಚ್ ಮಾಡಲ್ಲ. ಬಿಕಾಸ್ ಹೆಂಗಿರುತ್ತ ಏನೋ ಅನ್ನೋ ಒಂದು ನೆಗ್ಲಿಜೆನ್ಸಿ. ಸೆಕೆಂಡ್, ರನ್ ಟೈಮ್. ನಮ್ ಕನ್ನಡದಲ್ಲಿ ರನ್ ಟೈಮ್ ನ ನೋಡ್ಕೊಂಡು ಸಿನಿಮಾ ನೋಡಕ್ ಹೋಗುವಂತ ಆಡಿಯನ್ಸ್ ಗಳು ಕೂಡ ಇದಾರೆ. 2 ಗಂಟೆ ಕಡಿಮೆ ಇದ್ರೆ ಇದ್ಯಾಕೋ ಚೆನ್ನಾಗಿರಲ್ಲ ಬಿಡು ಅನ್ನೋ ಒಂದು ಥಾಟ್ಸ್ ಗಳು ಇರುವಂತ ಆಡಿಯನ್ಸ್ ಗಳು ತುಂಬಾ ಜನನೇ ಇದಾರಪ್ಪ. ಇವುಗಳ ಮಧ್ಯೆ ಇದನ್ನೆಲ್ಲ ಬ್ರೇಕ್ ಮಾಡಿ ನಾನು ಕೂಡ ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರ್ಸಕ್ ಬಂದಿರುವಂತ ಈ ಸಿನಿಮಾ ಕಾಡು ಮಳೆ. ಸಿನಿಮಾ ಪೂರ್ತಿ ಸ್ಟಾರ್ಟ್ ಆಗೋದು ಕಾಡು ಒಳಗಡೆ ಇಂದಾನೆ. ಸಿನಿಮಾ ಪೂರ್ತಿ ಇರೋದು ಕಾಡು ಕಾಡು ಕಾಡು. ಕಾಡು ಒಳಗಡೆ ಒಂದ್ ಹುಡುಗಿ ಟ್ರ್ಯಾಪ್ ಆಗ್ತಾಳೆ ಲವ್ ಫೇಲ್ಯೂರ್ ಆಗಿ. ಲವ್ ಫೇಲ್ಯೂರ್ ಆಗಿ ಅದು ಪಾಸ್ ಆಗಿ ರ್ಯಾಂಕು ಕೂಡ ತಗೊಂಡಿರ್ತದೆ. ಬಟ್ ಅದು ಅರಿವಿ ಇಲ್ದೇನೆ ಫೇಲ್ ಆಗಿದೆ ಅನ್ಕೊಂಡು ಕಾಡು ಒಳಗಡೆ ಟ್ರೆಕ್ಕಿಂಗ್ ಮಾಡೋದಕ್ ಹೋಗ್ತಾಳೆ. ಕಾಡಲ್ಲಿರುವಂತ ಮಳೆನ ಎಕ್ಸ್ಪೀರಿಯನ್ಸ್ ಮಾಡಕ್ ಹೋಗ್ತಾಳೆ. ಹಾಲಿವುಡ್ ರೇಂಜ್ ಗೆ ಟಕ್ಕರ್ ಕೊಡೋ ಸಿನಿಮಾ ಮಾಡಿದಾರೆ ನಮ್ ಕನ್ನಡದವರು. ಟ್ರೈಲರ್ ಒಳಗಡೆ ರಿವೀಲ್ ಮಾಡಿರೋ ಹಾಗೇನೆ ಪ್ರಪಂಚದಲ್ಲಿ 7 ಅದ್ಭುತಗಳಿದಾವೆ. ಸಾಗರಗಳು 7, ವಾರಗಳು 7, ಹಂಗೇನೆ ಮನುಷ್ಯನ ಜನ್ಮನು ಕೂಡ 7. ಮಿಸ್ಟ್ರಿ ಅಲ್ವಾ? ಇದ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ ಈಗ್ಲೂ ಕೂಡ ನಡೀತಾ ಇದೆ. ಅದೇ ರೀತಿ ಈ ಕಾಡಿನ ಒಳಗಡೆ ಮಳೆನೂ ಕೂಡ ಕಾಡು ಮಳೆ. ಮಿಸ್ಟ್ರಿ ಆಫ್ 7. ಈ ಕಾಡು ಒಳಗಡೆ ಲವ್ ಫೇಲ್ಯೂರ್ ಆಗಿ ಬಂದು ಟ್ರ್ಯಾಪ್ ಆಗ್ತಾಳೆ. ಅವಳಿಗೆ ಅವಳೇ ವಿಲ್ಲನ್ ಆಗ್ತಾಳೆ, ಅವಳಿಗೆ ಅವಳೇ ಹೀರೋನು ಆಗ್ತಾಳೆ. ಜೊತೆಗೆ ಒಬ್ಬ ಸ್ಟ್ರೇಂಜ್ ಪರ್ಸನ್. ಇವನ್ ಬಂದ್ ಏನ್ ಮಾಡ್ಬೋದು ಅನ್ನೋದನ್ನ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಿ ಸೈಕ್ ಆಗ್ಬಿಡ್ತೀರಾ. ಈ ಸಿನಿಮಾ ಇರೋದು 1 ಗಂಟೆ 49 ನಿಮಿಷ, ಆಲ್ಮೋಸ್ಟ್ 1 ಗಂಟೆ 50 ನಿಮಿಷ ಅನ್ಕೊಳ್ಳಿ. ಫಸ್ಟ್ ಹಾಫ್ ಅಲ್ಲಿ ಇಂಟ್ರೆಸ್ಟ್ ನಿಮ್ಮನ್ನ ಏರುಪೇರು ಮಾಡ್ಕೊಂಡು ಹೋಗ್ತಾ ಇರ್ತದೆ. ಒಂದ್ಸರಿ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಈ ರೀತಿ ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತೆ. ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗುತ್ತೆ ಮಿಸ್ಟೀರಿಯಸ್ ಪರ್ಸನ್ ಬಂದ್ಮೇಲೆ. ಏನಾಗಬಹುದು, ಮುಂದೆ ಏನಾಗಿರಬಹುದು, ಏನಾದ್ರೂ ರಿವೀಲ್ ಮಾಡ್ತಾರ, ಏನಿದು ಮಿಸ್ಟ್ರಿ ಅಂತ ಕಾಯ್ಕೊಂಡು ಕೂತಿರ್ತಿರಲ್ಲ, ಅದು ನಿಮ್ಮನ್ನ ಗ್ರಿಪ್ ಆಗಿ ಹಿಡ್ಕೊಂಡು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ಪಕ್ಕ ಡೌಟ್ ಇಲ್ಲ. ಇನ್ನ ಈ ಸಿನಿಮಾದಲ್ಲಿ ಬರುವಂತ ಮಿಸ್ಟ್ರಿ ಪರ್ಸನ್ ಅರ್ಷನ್, ಇವರು ಹೊಸ ಆಕ್ಟರ್. ನಾನ್ ನೋಡಿದ ಮಟ್ಟಿಗೆ ಸೇಮ್ ಈ ಸಿನಿಮಾದಲ್ಲಿ ಯಾವ ರೀತಿ ಆಕ್ಟ್ ಮಾಡಿದಾರೆ ಅಂದ್ರೆ, ಹಾಲಿವುಡ್ ಅಲ್ಲಿ ಪೈರೇಟ್ಸ್ ಆಫ್ ದಿ ಕೆರಿಬಿಯನ್ಸ್ ಅಂತ ಒಂದು ಸೀರೀಸ್ ಇದೆ, ನಿಮ್ಗೆಲ್ಲ ಗೊತ್ತಿದೆ. ಈ ಸಿನಿಮಾದಲ್ಲಿ ಮೇನ್ ಲೀಡ್ ಜಾನಿ ಡಿಪ್. ಸೇಮ್ ಎಕ್ಸಾಕ್ಟ್ ಆಗಿ ಪೈರೇಟ್ಸ್ ಆಫ್ ದಿ ಕೆರಿಬಿಯನ್ಸ್ ಅಲ್ಲಿ ಜಾನಿ ಡಿಪ್ ಅವ್ರು ಯಾವ ರೀತಿ ಆಕ್ಟ್ ಮಾಡಿದಾರೋ ಅದೇ ರೀತಿ ಕಾಪಿ ಮಾಡಿ ಇಳಿಸ್ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಏನ್ ಮಿಸ್ಸಿಂಗ್ ಅಂದ್ರೆ ತಲೆ ಮೇಲೆ ಒಂದು ಹ್ಯಾಟ್ ಇಲ್ಲ, ಮೇಲೊಂದು ಕೋಟ್ ಇಲ್ಲ ಅನ್ನೋದು ಬಿಟ್ರೆ ಸೇಮ್ ಇವ್ರು ಜಾನಿ ಡಿಪ್. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಏನೋ ಒಂದು ಮಿಸ್ಟೀರಿಯಸ್ ಇದೆ ಈ ಕಾಡು ಒಳಗಡೆ, ಅದನ್ನ ರಿವೀಲ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ನಾವು ಮಾಡ್ತಾ ಇದ್ರೆ ಅದು ಸುಳ್ಳು. ಮತ್ತೊಂದು ಮಿಸ್ಟೀರಿಯಸ್ ಕಾಯ್ತಾ ಇರ್ತದೆ ನಿಮ್ಮನ್ನ ರೋಚಕಮಯವಾಗಿ ರೊಚ್ಕೇಳ್ಸೋದಕ್ಕೆ ಅಂತ. ಹೌದು, ಈ ಸಿನಿಮಾ ಇಲ್ಲಿಗೆ ಎಂಡ್ ಆಗಿಲ್ಲ, ಚಾಪ್ಟರ್ 2 ಕೂಡ ಬರುತ್ತೆ. ಇದಕ್ಕೋಸ್ಕರ ನಾನು ತುಂಬಾನೇ ಎಕ್ಸೈಟ್ ಆಗಿ ಕಾಯ್ತಾ ಇರ್ತೀನಿ ಯಾವಾಗ ಬರುತ್ತೆ ಚಾಪ್ಟರ್ 2 ಅಂತ. ಕೊನೆಗೂ ತಿಳ್ಕೊಳ್ಳೋದಕ್ಕಾಗ್ಲಿಲ್ಲ ಈ ಕಾಡು ಒಳಗಡೆ ಇರುವಂತ ಆ ಮಿಸ್ಟ್ರಿ ಏನಾಗಿರಬಹುದು. ಯಾರಾದ್ರೂ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಆಟ ಆಡ್ತಾ ಇದಾರ, ಅಥವಾ ಕಾಡಲ್ಲಿ ಏನಾದ್ರೂ ಸಮಥಿಂಗ್ ಗೋಸ್ಟ್ ಅಥವಾ ಸೈನ್ಸ್, ಸೈಕಾಲಜಿ, ಫ್ರಿಕ್ಷನಲ್ ಒಳಗಡೆ ಈ ತರ ಮಿಸ್ಟೀರಿಯಸ್ ಗಳು ತುಂಬಾನೇ ಇದಾವೆ ಅರ್ಥಲ್ಲಿ. ಇನ್ನು ಸಾಲ್ವೇ ಮಾಡಕ್ ಆಗದಿರೋಂತ ದೊಡ್ಡ ದೊಡ್ಡ ಮಿಸ್ಟ್ರಿಗಳಿದಾವೆ. ಅದ್ರಲ್ಲಿ ಇದು ಒಂದು ಕಾಡು ಮಳೆ. ಡೆಫಿನೆಟ್ಲಿ ಈ ಸಿನಿಮಾ ನೀವು ಕೊಡೋ ದುಡ್ಡಿಗೆ ಮೋಸ ಮಾಡ್ದೇನೆ ಫುಲ್ ಆಫ್ ಎಂಟರ್ಟೈನ್ಮೆಂಟ್ ನ ಕೊಡ್ತದೆ, ನನ್ ಗ್ಯಾರಂಟಿ ಫಿಕ್ಸ್. ಈ ಸಿನಿಮಾ ಹಾಲಿವುಡ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅರ್ಹತೆ ಇದೆ. ಬಟ್ ರಿಚ್ ಆಗಿ ಪ್ರಮೋಷನ್ ಮಾಡ್ದೇನೆ ಲಿಟ್ಲ್ ಬಿಟ್ ಆಗಿ ಹೆಂಗೆಂಗೋ ಪ್ರಮೋಷನ್ ಮಾಡಿರೋದ್ರಿಂದ ಈ ಸಿನಿಮಾ ಜಾಸ್ತಿ ಜನರ ಹತ್ರ ರೀಚ್ ಆಗ್ತಾ ಇಲ್ಲ. ಯಾರಾದ್ರೂ ಒಬ್ಬ ದೊಡ್ಡ ಲೆಜೆಂಡ್ ಹತ್ರ ಹೋಗಿ ಸಿನಿಮಾನ ಸಪೋರ್ಟ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡಿದ್ರೆ, ಅಥವಾ ಜಿಲ್ಲೆಗೂ ಹೋಗ್ಬಿಟ್ಟು ಸಿನಿಮಾನ ಪ್ರಮೋಟ್ ಮಾಡಿದಿದ್ರೆ ಒಂದು ಲೆವೆಲ್ಗೆ ರೀಚ್ ಆಗಿ ಈ ಸಿನಿಮಾ ಎಲ್ಲ ಲೋಕಲ್ ಥಿಯೇಟರ್ ಅಲ್ಲೂ ಅವೈಲೇಬಲ್ ಆಗುವಂತ ಸಿಚುವೇಶನ್ಸ್ ಇತ್ತು. ಬಟ್ ಮೈಸೂರಲ್ಲಿ ಇರೋದೇ 3 ಶೋ, ಅದು ಕೂಡ ಮಾಲ್ ಒಳಗಡೆ. ಯಾರು ಬರ್ತಾರ ಮಾಲ್ಗೆ? ದುಡ್ಡಿರೋರು, ಮಿಡಲ್ ಕ್ಲಾಸ್, ಲೋಕಲ್, ಅದೇ ಬೇಕಾಗಿರೋದವ್ರಿಗೆ. ಸೊ ನೋಡೋಣಾಗಿದ್ರೆ ಈ ಸಿನಿಮಾ ಯಾವ ಲೆವೆಲ್ ಅಲ್ಲಿ ಹೋಗಿ ಅಚೀವ್ ಮಾಡುತ್ತೆ, ಚಾಪ್ಟರ್ 2 ನ ಎಷ್ಟು ಬೇಗ ತರ್ತಾರೆ ಅಂತ. ಐ ಆಮ್ ವೇಟಿಂಗ್ ವೇಟಿಂಗ್. ಎಲ್ಲ ಚೀಪ್